ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಟ್ಟು ಕೂಡಲ ಸಂಗಮ ದೇವ. ಗುರುವರ್ಯರನ್ನ, ಬಸವಾದಿ ಪ್ರಮಥರನ್ನ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಮಹಾಮಹಿಮಾ ಪುರುಷರಾದ ಕರ್ತೃ ಬಸವಲಿಂಗ ಶಿವಯೋಗಿಗಳವರ ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಶ್ರೀಮನ್ ನಿಜಗುಣರ 76ನೆಯ ವಾರ್ಷಿಕ ಜಯಂತಿ ಮಹೋತ್ಸವ ಹಾಗೂ ಬಸವಲಿಂಗೇಶ್ವರರ ದೀಪೋತ್ಸವ ಕಾರ್ಯಕ್ರಮದ ಪ್ರಾರಂಭದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹಿರಿಯರು, ಲಿಂಗ ಪೂಜಾ ನಿಷ್ಠರು, ಮಾರ್ಗದರ್ಶಕರು ಆಗಿರತಕ್ಕಂಥ ಮಾತು ಹೃದಯರಾದ ಪೂಜ್ಯ ಎರಡೆತ್ತಿನ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಪ್ರತಿ ವರ್ಷವೂ ಕೂಡ ಶ್ರೀಮಠಕ್ಕೆ ಆಗಮಿಸಿ ಭಕ್ತರಿಗೆ ಹಾಗೂ ಓಟುಗಳಿಗೆ ಶಿವದೀಕ್ಷೆಯನ್ನು ಕರುಣಿಸತಕ್ಕಂಥ ಗುಡಗುಂಟಿಯ ಪೂಜ್ಯ ಸದಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ತಮ್ಮೆಲ್ಲರಿಗೂ ಕೂಡ ಇವತ್ತು ಪ್ರಾರಂಭದೊಳಗೆ ಅವ್ರು ಬಂದು ಕೂಡಲೇ ಕೇಳಿದರು, ಏನು ಹೇಳ್ಬೇಕ್ರಿ ಅಜ್ಜೋರ ಅಂತ ತಿಳ್ಕೊಂಡ್ರು. ನಿಮ್ಗೆ ಏನು ತಿಳಿತೈತೆ ಅದನ್ನು ಹೇಳ್ರಿ ಅಂತ ಹೇಳಿದ್ವಿ ನಾವು. ಕೇಳೋರ ಮಕ್ಕ ನೋಡ್ಕೊಂಡು ಹೇಳ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಕೇಳೋರ ಮಕ್ಕ ನೋಡ್ಕೊಂಡು ಹೇಳಿದ್ರೆ ಹೇಳೋರಿಗೆ ಗೊತ್ತಾಕೈತಿ. ಈಗ ನಾವು ಹೇಳಿದ್ದು ಹೇಳ್ರಪ್ಪ ಅಂತ ತಿಳ್ಕೊಂಡ್ರೆ ಒಮ್ಮೊಮ್ಮೆ ಅವು ಕಲೆಕ್ಷನ್ ಆಗೋದಲ್ಲ. ಪೂಜ್ಯರು MA PhD ಮಾಡ್ಕೊಂಡಿರ್ತಕ್ಕಂಥವ್ರು ಅದಾರ, ಅನುಭಾವಿಗಳದಾರ, ಸಾಹಿತಿಗಳದಾರ, ಒಳ್ಳೆಯ ವಾಗ್ಮಿಗಳಿದ್ದಾರೆ. ನಾವು ಹೋದ ವರ್ಷನ ಪೂಜ್ಯರಿಗೆ ಆಮಂತ್ರಣ ಕೊಟ್ಟಿದ್ದೀವಿ. ಕಾರಣಾಂತರದಿಂದ ಅವರು ಬೇರೆ ಕಡೆ ಬುಕ್ ಆಗಿದ್ದರಿಂದ ಬೇರೆ ಪೂಜ್ಯರು ಬಂದು ಇಲ್ಲಿ ತಮ್ಮ ಪ್ರವಚನವನ್ನು ನೀಡಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ಭಾಳ ಸೇವಾ ನಿರತರು, ಅಲ್ಲೇ ಬೆಳಗಾವಿ ಶಿವಯೋಗಿ ಮಂದಿರದಲ್ಲಿದ್ದಂಥವರು, ಆನಂತರ ಬೆಳಗಾವಿಯ ರುದ್ರಾಕ್ಷಿ ಮಠದಲ್ಲಿ ಓದಿರ್ತಕ್ಕಂಥವರು, ಯಾರೇ ಪೂಜ್ಯರು ಬರಲಿ ಅವರೆಲ್ಲರನ್ನೂ ಕೂಡ ಸೇವೆ ಮಾಡ್ತಕ್ಕಂಥ, ಅವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ಹಂಚಿಕೊಳ್ತಕ್ಕಂಥ ಇವತ್ತು ನಮ್ಮ ಯಾರಾದರೂ ದೇವರೊಳಗೆ ಅದಾರಪ್ಪ ಅಂತಂದ್ರೆ ನಮ್ಮ ಬೆಳಗಾವಿಯ ಕಾರಂಜಿ ಮಠದ ಡಾಕ್ಟರ್ ಶಿವಯೋಗಿ ದೇವರು ಅಂತ ತಿಳ್ಕೊಂಡು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ನಿಮ್ಮೆಲ್ಲರನ್ನು ಕುರಿತು ಬಹಳ ಸುಂದರವಾಗಿ ಪ್ರವಚನವನ್ನು ನಿಮ್ಮ ಮನಮುಟ್ಟುವಂತೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅಂಥ ಪೂಜ್ಯರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಮತ್ತು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು, ಧಾರ್ಮಿಕದ ಮಾತುಗಳನ್ನು, ಇಂದಿನ ಕಾಲಮಾನದ ನಮ್ಮ ಸಂಸ್ಕೃತಿಯನ್ನು ಕುರಿತು ಭಾಳ ಸುಂದರವಾಗಿ ತಿಳಿಸಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ಅಂಥ ಜೋಶಿಯವರಿಗೂ ಅವರ ಜೊತೆ ಆಗಮಿಸಿರ್ತಕ್ಕಂಥ ಸಂತೋಷ ಚವ್ಹಾಣ್ ಅವರಿಗೂ ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ಈ ಕಾರ್ಯಕ್ರಮದೊಳಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಅವರು ಪ್ರಾಸ್ತಾವಿಕವಾಗಿ ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರ ಅವರು ಹೇಳಿದರು. ಏನಂತ ಹೇಳಿದಾರೆ ಅಂದರೆ, ಹಿಂದಗಡೆ ಕೊಡಂತ ಬಿಡು, ಅವ್ರನ್ನ ಓದ್ಕೊಂತ ಕುಂದಿರ್ತಾರ ಅವರು. ಟೈಮ್ ಐತೋ ಇನ್ನೂ ಕೊಡಕ್ಕೆ ಅಜ್ಜರ್ದು ಅದು ಮುಗ್ದಿಂದ ಕೊಡತ್ತೆ ಅಂತ ಯಾರು ಓದ್ಬೇಡ್ರಿ. ಅದು ಗಾಳಿ ಹೊಡ್ಕೋಬೇಕಂದ್ರೆ ಗಾಳಿಯನ್ನು ಈಗ ತಂಪೈತೆ ಹವಾ. ಮಲ್ಲಿಕಾರ್ಜುನ ಸಾವ್ಕಾರ ಅವರು ನಾವು ಕೂಡಿ ಏನು ವಿಚಾರ ಮಾಡಿದ್ವಿ ಅಂದ್ರೆ 5 ವರ್ಷಕ್ಕೊಮ್ಮೆ ಇಲ್ಲಿ ವರ್ಗ ಕಾರ್ಯಕ್ರಮ ಮಾಡಿದ್ರಾಯಿತು ಅಂತ ತಿಳ್ಕೊಂಡು ನಾವು ಚಿಂತನ ಮಂಥನ ಮಾಡಿದ್ವಿ. ಆದ್ರೆ ನಮ್ಮ ಮಠದ ಯುವಕರು ಕಾರ್ಯಕರ್ತರು ಏನು ಹೇಳಿದರು, ಏನಾಗಲ್ರಿ ಬುದ್ಧಿ,
ವರ್ಗ ಮಾಡೋಣ ಅಂತಂದ್ರು. ವರ್ಗ ಮಾಡೋಣ ಅಂತಂದ್ರೆ ನೋಡಪ್ಪ ನಿಮ್ಮಿಷ್ಟ ಮಾಡ್ರಿ, ಬ್ಯಾಡ ಅನ್ನೋದಲ್ಲ, ಅಚ್ಚುಕಟ್ಟಾಗಿ ಮಾಡ್ರಿ ಅಂತ ತಿಳ್ಕೊಂಡು ಅವರಿಗೆ ನಾವು ತಿಳಿಸಿದಾಗ ನಾವು ಮಾಡ್ತೀವಿ ರೀ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದರೊಳಗೆ ಮುಖಂಡರನ್ನಾಗಿ ಯಾವ ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರರನ್ನಾಗಿ ಮಾಡಿ ಈ ಕಾರ್ಯಕ್ರಮದ ಸರ್ವ ಅಧ್ಯಕ್ಷರನ್ನಾಗಿ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥವರಾಗಿದ್ದಾರೆ ಅಂತ. ಮತ್ತು ಅವರು ಚೆನ್ನಾಗಿ ಭಾಷಣನೂ ಮಾಡ್ತಾರೆ ಮತ್ತು ಪಿರಮಿಡ್ ಇದ್ದಲ್ಲೇ ಅವರು ಧ್ಯಾನನೂ ಮಾಡ್ತಾರೆ. ಹಲವಾರು ಮತ್ತು ರಾಜಕೀಯದೊಳಗೂ ಕೂಡ ತಮ್ಮದು ಏನೈತೆ ಪಾತ್ರವನ್ನು ಅಲ್ಲಿಯೂ ಕೂಡ ಭಾಳಷ್ಟು ಚಾಚು ತಪ್ಪದೆ ಅದರೊಳಗೂ ಕೂಡ ಅವರು ಮುಂದುವರೆದಿರ್ತಕ್ಕಂಥವರಾಗಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂದ್ರೆ ನಮ್ಮ ಮಠದ ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥವರಾಗಿದ್ದಾರೆ. ಅವ್ರ ಅಣ್ಣರು ಕೂಡ ಇಲ್ಲಿ ಬಂದಾರ. ಅವ್ರ ಅಣ್ಣನ ಮಗನ ಜವಳ ತೆಗೆಸ್ಬೇಕಾದ್ರೆ ಅವ್ರು ಯಾವ ದೇವರಿಗೂ ಕೂಡ ಹೋಗಲಿಲ್ಲ. ಅವ್ರ ಮನೆ ದೇವರು ನಮ್ಮ ಲಿಂಗಸೂರು ತಾಲೂಕು ಗುಡುಗುಂಟಿ ಅಂತ ಇರ್ತಕ್ಕಂಥ ಅಮರೇಶ್ವರ ಅವ್ರ ಮನೆ ದೇವರು. ಅವ್ರು ಏನು ಮಾಡಿದರು, ಇಲ್ರಿ ನಮ್ಮ ಅಜ್ಜ ಕಾಲದಿಂದ ಈ ಮಠಕ್ಕೆ ನಡ್ಕೊಂಡಿವಿ, ನಾವು ಇಲ್ಲೇ ತೆಗಿಸ್ತೀವಿ, ಸಂದರ್ಭ ಬಂದಾಗ ಶ್ರಾವಣದಾಗ ಕಾರ್ತಿಕದಾಗ ಅಲ್ಲಿ ಹೋಗಿ ಭೇಟಿ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡಿ ಬರ್ತೀವಿ, ಅದಕ್ಕೆ ಶ್ರೀಮಠದೊಳಗನ ನಾವು ಜವಳ ತೆಗಿಸ್ತೀವಿ ಅಂತ ತಿಳ್ಕೊಂಡು ಜವಳ ತೆಗೆಸೋದಾಗಲಿ, ಲಿಂಗು ಕಟ್ಸೋದಾಗಲಿ, ಲಗ್ನ ಕರೆಸೋದಾಗಲಿ ಯಾವುದೂ ಕೂಡ ಒಂದೂ ಕಾರ್ಯಕ್ರಮವನ್ನು ಬಿಡದೆ ಯಾವ ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರ ಮಣಿತನದವರು ಈ ಶ್ರೀಮಠಕ್ಕೆ ನಡ್ಕೊಳ್ತಕ್ಕಂಥವರಾಗಿದ್ದಾರೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಹೋದ್ಸಲೇ ನಮ್ಮ ಶಿರಟ್ಟಿಯ ಫಕೀರೇಶ್ವರ ಸ್ವಾಮಿಗಳು, ದಿಂಗಾಲೇಶ್ವರ ಸ್ವಾಮಿಗಳು ಇಲ್ಲಿ ಮಾಡಿಕೊಂಡಿದ್ದನ್ನು ನೋಡ್ಯಾರ. ಅವರು ಕೂಡ ಬಿಡಲಿಲ್ಲ, ನೀವೇ ಈ ಕಾರ್ಯಕ್ರಮವನ್ನು ನೆರವೇರಿಸ್ಬೇಕಂತ ತಿಳ್ಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಅದನ್ನು ನಿರ್ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥವ್ರು ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರ ಅವರು. ಆ ನಂತರ ವೀರಶೈವ ಲಿಂಗಾಯತ ಮಹಾಸಭೆ ಅದೇನೈತಲ್ಲ ಪ್ರತಿಭಾ ಸಂಸ್ಕಾರ ಅಂತ ತಿಳ್ಕೊಂಡು ಮಾಡ್ಯಾರ. ಎಲ್ಲ ಒಳಪಂಗಡಗಳನ್ನು ಕೂಡಿಕೊಂಡು ಇದು ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಯಾರನ್ನೂ ಕೇಳದೆ ಯಾರು ತಮ್ಮ ಇಷ್ಟೆಯಿಂದ ಅದಕ್ಕೆ ಪಾಲ್ಗೊಳ್ತಕ್ಕಂಥವ್ರು ಅವ್ರನ್ನ ಒಳಗೊಂಡು ಆ ಕಾರ್ಯಕ್ರಮವನ್ನು ಕೂಡ ಭಾಳ ಸುಂದರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ರಾಜಕೀಯದೊಳಗಿದ್ದರೂ ಕೂಡ ಧಾರ್ಮಿಕದೊಳಗೆ ಮತ್ತು ಭಕ್ತಿ ಒಳಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರ ಅವರು. ಆ ನಂತರ ಅಲ್ಲೇ ನಿರೂಪಕರಾಗಿ ಬಂದಿರತಕ್ಕಂಥ ನಮ್ಮ ಶರಣಿ ಪ್ರೇಮಕ್ಕ. ನಾನು ಆ ಒಂದು ಬೆಂಗೇರಿ ಒಳಗೆ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಮಹಿಳೆಯರ ಸಬಲತೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡಿದರು. ಮಾತನಾಡೋಣ. ಆ ನಂತರ ಅಲ್ಲೇ ನನ್ನ ಸನ್ನಿಧಾನ ಇತ್ತು. ಏನು ಓದಿರಿ ನೀವು ಅಂತ ತಗೊಂಡು ಕೇಳಿದ್ದೆ. ಕೇಳೋಣ ನನಗೆ ಭಾಳ ಗಾಬರಿ ಅದು. 2 MA ಮಾಡಿಕೊಂಡರು. 2 MA ಮಾಡಿಕೊಂಡ್ರು ಕೂಡ ಸ್ವಲ್ಪ ನಾ ಮಾಡಿಕೊಂಡಿನಿ ಅನ್ನತಕ್ಕಂಥ ಗರ್ವ ಇಲ್ಲದೆ ಯಾವ ಹಳ್ಳಿಯ ನಾಡಿನೊಳಗೆ ಇರತಕ್ಕಂಥ ಹೆಣ್ಣು ಮಕ್ಕಳಂತೆ ನಾವು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಬಾಳಬೇಕು, ಎಂಥ ಸಂಸ್ಕಾರವನ್ನು ಅಳವಡಿಸ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಹೆಣ್ಣು ಮಕ್ಕಳಿಗಾಗಿ ಬಹಳಷ್ಟು ಸುಂದರವಾಗಿ ಮಾತನಾಡಿರ್ತಕ್ಕಂಥವರಾಗಿದ್ದರು. ಆವಾಗ ನಾನು ಅವ್ರಿಗೆ ಹೇಳಿದ್ದೆ, ನಮ್ಮ ಮಠಕ್ಕೆ ಬರಂತ್ರಿ ಅಂತ ತಿಳ್ಕೊಂಡು. ಆಯ್ತು ರೀ ಅಂತಾರೆ, ನೀವು ಯಾವಾಗ ಕರಿತೀರ ಅವಾಗ ಬರ್ತಾರಂತ ತಿಳ್ಕೊಂಡು ಹೇಳಿದರು. ಎಲ್ಲ ಅತಿಥಿಗಳನ್ನು ಗೆಸ್ಟ್ಗಳನ್ನು ಕರಿತಕ್ಕಂಥದ್ದು ನಮ್ಮ ಸಾವ್ಕಾರಿಗೆ ಬಳಗಕ್ಕೆ ಬಿಟ್ಟಿವಿ. ಅವರೇ ನಮ್ಮ ಸಾವ್ಕಾರವರು ಹೇಳಿ ಬರೀ ಅಂತ ತಿಳ್ಕೊಂಡು ಬಂದಾರ. ಅವರು ಸಂದರ್ಭ ಸಿಕ್ತಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಸುಂದರವಾಗಿ ಮಾತಾಡ್ತಕ್ಕಂಥವರಾಗಿದ್ದಾರೆ. ಅವರು ಇನ್ನೊಮ್ಮೆ ಈ ಸಭೆಯೊಳಗೆ ನಿಮ್ಮೆಲ್ಲರ ಕುರಿತು ಮಾತನಾಡ್ತಕ್ಕಂಥವರಾಗಿದ್ದಾರೆ. ಇವತ್ತು ಪ್ರಾರಂಭದ ದಿವಸ, ನಿಜಗುಣರ ಜಯಂತಿಯ ಪ್ರಾರಂಭ ದಿವಸ ಇವತ್ತ ಎರಡೂ ಇಟ್ಟಾರ. ಪ್ರಾರಂಭನೂ ಇಟ್ಟಾರ, ಇವತ್ತಿನಿಂದ ಪ್ರಸಾದನೂ ಇಟ್ಟಾರ. ನಮ್ಮ ತಾಯಿಯಂದರು ಬಂದಾರ, ಎಲ್ಲ ತುಂಬೈತಿ. ನಮ್ಮ ಅಣ್ಣನ ಬಳಗ ಇಲ್ಲೇ ಅಲ್ಲ, ನಮ್ಮ ರುದ್ರಾಕ್ಷಿ ಮಠದೊಳಗಂತ ಅಲ್ಲ, ಎಲ್ಲಿ ಎಲ್ಲ ಸಮಯದೊಳಗೂ ಇಟ್ಟಿಟ ಇರ್ತಾರ. ಅವ್ರು ಇಷ್ಟಿಟ ಕುಂತಿರ್ತಾರೆ. ಅವ್ರ ವ್ಯವಹಾರ ಬರ್ತಕ್ಕಂಥದ್ದು ತಡ. ನೀವೆಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ TV ಬಿಟ್ಟು ಬಂದಿರಲ್ಲ, ಅದು ಭಾಳ ದೊಡ್ಡದು ಇದು ಇವತ್ತಿನ ದಿವಸ. ಯಾಕಂದ್ರೆ ಇವತ್ತು ಮೊಬೈಲ್ ಬಿಟ್ಟೋದು, TV ಬಿಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಇದು TV ಇದ್ದಲ್ಲೇ ಇರ್ತೈತೆ, ಅದನ್ನ ಹೆಂಗಾರ ಮಾಡಿಬಿಟ್ಟು ಬರ್ಬೋದು. ಮೊಬೈಲ್ ಯಾರು ಬಿಟ್ಟು ಬಂದಿರಿ? ಕೈ ಎತ್ತಿ ನೋಡೋಣ. 1 2 ಕೈ ಎತ್ತಿದೆ, ಉಳಿದ ಕೈಯೇನ ಎತ್ತಲಿಲ್ಲ. ಈಗ ಸುಮ್ಮನೆ ಹಂಗ ಎತ್ತಾಕತ್ಯಾರ ಅದಾರ. ಅವ್ರೇನು ಸುಮ್ಮನೆ ಎತ್ತಾಕತ್ತಿಲ್ಲ,
ಇದ್ದಾರ ಅದಾರ ಬಹಳ ಕಡಿಮೆ. ಅದನ್ನ ಆ ಮೊಬೈಲ್ ಎಲ್ಲ ಕಡೆ ಮಡಿಯಾಕ ಬರ್ತೈತಿ ನೋಡ್ರಿ. ಅದು ಟಿಮ್ಗೆ ಹೋದಾಗೂ ತೊಗೊಂಡು ಹೋಗಿರ್ತಾರೆ ಕೆಲ ಮಂದಿ. ಆ ನಂತರ ಇಲ್ಲಿ ದೇವ್ರ ಗುಡಿಗೆ ಬಂದಾಗೂ ತೊಗೊಂಡು ಬಂದಿರ್ತಾರೆ. ಮತ್ತೆ ಎಲ್ಲಾರ ಕಾರ್ಯಕ್ರಮಕ್ಕೆ ಎಲ್ಲಾರ ಹೊರಗೆ ಹೋದಾಗೂ ತೊಗೊಂಡು ಹೋಗಿರ್ತಾರ. ಅದಕ್ಕೆ ಎಲ್ಲಿ ಹೋಗದೆ ಇರತಕ್ಕಂಥ ಜಾಗನೇ ಇಲ್ಲ. ನಾವು ಶಿವಯೋಗ ಮಂದಿರದೊಳಗೆ ಇದ್ವತ್ನ್ಯಾಗ ನಮಗೆ ಯಾವ ಬೆಂಕಿ ಪಟ್ಟಣ ಮುಟ್ಟತಕ್ಕಂಥದ್ದು ಇದ್ದಿಲ್ಲ. ಅಂಥ ಮಡಿ ಅಂತು. ಅಂಥ ಮಡಿಯನ್ನು ಪಾಲಿಸಿಕೊಂಡು ಬಂದಿರತಕ್ಕಂಥವ್ರು ನಾವು. ಇವತ್ತಿನ ದಿವಸ ಆ ಮೊಬೈಲ್ ಅನ್ನತಕ್ಕಂಥದ್ದು ಯಾವ ಮಡಿನೂ ಇಲ್ಲ, ಯಾವ ಸಂದರ್ಭನೂ ಇಲ್ಲ. ಎಲ್ಲಿ ಬೇಕಲ್ಲಿ ಹೋಗ್ತೈತೆ, ಎಲ್ಲಿ ಬೇಕಲ್ಲಿ ಮಾತಾಡ್ತೈತೆ. ಅದು ನಮ್ಮನ್ನು ಬಿಟ್ಟು ಅದು ಇರೋದಲ್ಲ, ಅದನ್ನು ಬಿಟ್ಟು ನಾವು ಇರಲಾರದ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಅದು ಬಂದು ಹೊಂಟೈತಿ. ಯಾರ ಮೊಬೈಲನ್ನು ಈ ಪ್ರವಚನ ಮುಗಿಯೋ ತನಕ ಸಣ್ಣ ಇಡ್ರಿ. ಏನೋ ಬಹಳಷ್ಟು ಔಷಧ ಏನಾದರೂ ಎಮರ್ಜೆನ್ಸಿ ಬಂತಂದ್ರೂ ಕೂಡ ಇನ್ನೊಬ್ಬರಿಗೆ ಕೇಳಲಾರ್ದಂಗೆ ನಾಳಿನ ದಿವಸ ಆ ಮೊಬೈಲನ್ನು ಸಣ್ಣ ಟ್ಯೂನ್ ಮಾಡಿ ಅದನ್ನು ವೈಬ್ರೇಷನ್ ಇಟ್ಟು ನೀವೆಲ್ಲ ಕೇಳ್ರಿ. ಇನ್ನೊಬ್ಬರಿಗೆ ಆ ಮೊಬೈಲಿಂದ ತೊಂದರೆ ಆಗಿರಬಾರ್ದು, ನಿಮಗೂ ಕೂಡ ಅದರ ಕಡೆ ಆಸಕ್ತಿ ಬಂದಿರಬಾರ್ದು. ಪೂಜ್ಯರು ಬಹಳ ಸುಂದರವಾಗಿ ನಾಳಿನ ದಿವಸ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವರಾಗಿದ್ದಾರೆ. ನಿಜಗುಂಡರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಆರುಣಾನಂದ ವಿಚಾರಿಸೋ ವಿಷಮ ಸಂಸಾರ ಕಣಸಂದರಿ ಮಾರ ಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರು. ಸುಖ ಅನ್ನತಕ್ಕಂಥದ್ದು ನಮ್ಮ ಜೋಶಿಯವರು ತೆಗೆದುಕೊಂಡ್ರು. ಇದು ಹೊರಗಿರ್ತಕ್ಕಂಥ ಭೌತಿಕವಾಗಿ ಇಂದ್ರಿಯಗಳ ಮುಖಾಂತರ ಅನುಭವಿಸ್ತಕ್ಕಂಥ ಸುಖ ಇದು ಕ್ಷಣಿಕವಾಗಿರತಕ್ಕಂಥ ಸುಖ. ನಿಜವಾಗಿರತಕ್ಕಂಥ ಸುಖ ಯಾವುದಪ್ಪ ಅಂತಂದ್ರೆ ಅದು ಆಧ್ಯಾತ್ಮಿಕವಾಗಿರತಕ್ಕಂಥದ್ದು. ನಾನು ಆರು ಅನ್ನತಕ್ಕಂಥ ತಿಳುವಳಿಕೆ ಉಳ್ತಕ್ಕಂಥದ್ದು ಏನೈತಲ್ಲ ಅದು ನಿಜವಾಗಿರ್ತಕ್ಕಂಥ ಸುಖ. ಉಳಿದೆಲ್ಲ ಸುಖಕ್ಕೆ ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂದ್ರೆ ಕನಸಿಗೆ ಹೋಲಿಸ್ತಕ್ಕಂಥವರಾಗಿದ್ದಾರೆ ಶ್ರೀಮಠ್ ನಿಜಗುಂಡ ಶಿವೇಗಳು. ಆರುಣಾನಂದ ವಿಚಾರಿಸೋ ವಿಷಮ ಸಂಸಾರ ಕಣಸಂದರಿ ಮಾರ ಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರು. ಅಂತಿಂಥ ಸುಖ ಅಲ್ಲ ಇದು. ಗಂಭೀರವಾಗಿರತಕ್ಕಂಥ ಅಂದ್ರೆ ಬಹಳಷ್ಟು ತೂಕಬದ್ಧವಾಗಿರತಕ್ಕಂಥದ್ದು ಮತ್ತು ಬಿಟ್ಟು ಹೋಗದೇ ಇರತಕ್ಕಂಥ ಸುಖ ಆ ಸುಖದೊಳಗಿದೆ ಅಂತಕ್ಕಂಥ ಮಾತನ್ನು ನಿಜಗೊಂಡ್ರು ತಿಳಿಸ್ತಕ್ಕಂಥವರಾಗಿದ್ದಾರೆ. ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದಿದ್ದರೆ ತೋರದಯ್ಯ ಸುಖ ಅಂತ ತಿಳ್ಕೊಂಡು ಹೇಳ್ತಕ್ಕಂಥವರಾಗಿದ್ದಾರೆ. ಸುಖದ ನಿಜವಾಗಿರತಕ್ಕಂಥ ಸುಖದ ಅನುಭವ ಆಗಬೇಕಾದ್ರೆ ನಾವು ನಿತ್ಯನೂ ಕೂಡ ಚಿಂತನೆ ಮಾಡಬೇಕು, ಶಿವಾನುಭವ ಮಾಡಬೇಕು, ಅನುಭವ ಮಾಡಬೇಕು, ಶಾಸ್ತ್ರವನ್ನು ಕೇಳಬೇಕು. ಅಂದಾಗ ನಮ್ಮೊಳಗಿರತಕ್ಕಂಥ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಇವು ತೊಲಗಿದಾಗ ನಮಗೆ ನಿಜವಾಗಿರತಕ್ಕಂಥದ್ದು ಸುಖದ ಅನುಭವ ನಮಗಾಗತಕ್ಕಂಥದ್ದಾಗಿದೆ. ಯಾಕಂದ್ರೆ ನಿತ್ಯನೂ ಕೂಡ ನಾವು ಚಿಂತನೆ ಮಾಡದಿದ್ರೆ ನಮ್ಮ ಯಾವ ಶಿವಯೋಗಿ ದೇವರು ಹೇಳಿದ್ರಲ್ಲ ಹೆಂಗ ಕಸ ಬೀಳ್ತೈತೆ, ಕಸ ಬೀಳ್ತೈತಪ್ಪ ಅಂತ ತಿಳ್ಕೊಂಡಂದಾಗ ಸ್ವಚ್ಛ ಮಾಡ್ಬೇಕಂತೈತಲ್ಲ. ಎಲ್ಲಿವರೆಗೆ ನಮ್ಮ ಮನಸ್ಸು ಎಲ್ಲದರ ಮುಖಾಂತರ ನೋಡುವುದರಿಂದ, ಕೇಳುವುದರಿಂದ, ಹೋಗೋದರಿಂದ, ಅದು ಮನಸ್ಸಿನ ಮೈಲಿಗೆ ಆಗುವುದರಿಂದ ಆ ಮನಸ್ಸು ಪರಿಶುದ್ಧವಾಗಬೇಕಾದ್ರೆ ನಾವು ನಿತ್ಯನೂ ಕೂಡ ಚಿಂತನವಾಗಬೇಕು. ಅದಕ್ಕೆ ನಿತ್ಯನೂ ಕೂಡ ಚಿಂತನವಾಗಬೇಕಂದ್ರೆ ಸತ್ಸಂಗ ಮಾಡಬೇಕು. ಸತ್ಸಂಗ ಮಾಡೋದಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದು, ಮತ್ತೊಂದು ಏನು ತಿಳ್ಕೊಳ್ಳೋದಲ್ಲ. ಇವತ್ತು ನಾವು ಏನೆಲ್ಲ ತಿಳ್ಕೊಂತೀವಿ, ಹಕ್ಕಿಯಂತೆ ಗಗನದಲ್ಲಿ ಹಾರಾಡ್ತೀವಿ, ಮೀನಿನಂತೆ ನೀರಿನಲ್ಲಿ ಈಜಾಡ್ತೀವಿ. ಆದ್ರೆ ಮನುಷ್ಯನಾಗಿ ನಾವು ಯಾವ ರೀತಿ ಬದುಕಬೇಕನ್ನತಕ್ಕಂಥದ್ದು ಬದುಕಿಗೆ ಮಹತ್ವವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಕೊಟ್ಟವರು, ಒಂದು ಗ್ರಂಥಗಳನ್ನು ಕೊಟ್ಟವರು, ಸತ್ಶಾಸ್ತ್ರಗಳನ್ನು ಕೊಟ್ಟವರು ಯಾರಪ್ಪ ಅಂತ ತಿಳ್ಕೊಂಡು ಹೇಳಿದ್ರೆ ಶ್ರೀಮಠ್ ನಿಜಗುಣ ಶಿವೇಗಳು ಅಂತ ತಿಳ್ಕೊಂಡು ಹೇಳಿದ್ರ ತಪ್ಪಾಗಲಿಕ್ಕಿಲ್ಲ. ಅಂಥವರ ನಿಜಗುಣರ ಶಿವೇಗಳವರ ಒಂದು ಚಿಂತನವನ್ನು ನಮ್ಮ ಹಿಂದಿನ ಗುರುಗಳಾಗಿರ್ತಕ್ಕಂಥ ರುದ್ರಸ್ವಾಮಿಗಳು ಇದನ್ನು ಬಹಳಷ್ಟು ಅವರ ಜ್ಞಾನಿಗಳ ಅವರ ರುದ್ರಸ್ವಾಮಿಗಳು ಹೆಂಗಪ್ಪ ಅಂತಂದ್ರೆ ಅಭಿನವ ನಿಜಗುಣರು ಅಂತ ತಿಳ್ಕೊಂಡಂತಿದ್ರು. ಅಭಿನವ ನಿಜಗುಣರು ಅಂತ ತಿಳ್ಕೊಂಡಂದ್ರೆ ನಿಜಗುಣರು ಯಾವ ಜ್ಞಾನವನ್ನು ಪಡೆದುಕೊಂಡಿದ್ದರೋ ಆ ನಿಜಗುಣರ ಜ್ಞಾನವನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪೂಜ್ಯ ಲಿಂಗೈಕ್ಯ ರುದ್ರಸ್ವಾಮಿಗಳು ಅಂತ ತಿಳ್ಕೊಂಡು ಬಹಳಷ್ಟು ಅನುಭಾವಿಗಳು ಹೇಳ್ತಕ್ಕಂಥವರಾಗಿದ್ದಾರೆ. ಅವರು ಹೇಳ್ತಕ್ಕಂಥ ಸಂದರ್ಭದೊಳಗೆ ಮಠ ಎಲ್ಲ ತುಂಬ್ತಿತ್ತು. ಇವನಾರವ
ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಶ್ರೀಮಠಕ್ಕೆ ಬಂದು ಶಾಸ್ತ್ರ ಕೇಳ್ತಿದ್ರು ಅನ್ನತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಕೇಳ್ತಕ್ಕಂಥವರಾಗಿದ್ದೇವೆ. ಏನೈತಪ್ಪ ಅದರೊಳಗೆ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ಯಾವುದಪ್ಪ ಅಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವುದು. ನಮ್ಮನ್ನು ನಾವು ಅರಿತುಕೊಳ್ಳುವುದಪ್ಪ ಅಂತಂತಂದ್ರೆ ಆ ಭಗವಂತನ ಒಂದು ಸಾಕ್ಷಾತ್ಕಾರಕ್ಕೆ ಸಮೀಪವುಳ್ಳಂಥವ್ರು ನಾವು ಆಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಏನೇ ಆಗೋ ಮೊದಲು ಮಾನವನಾಗೋ, ಕಾದು ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಏನಾದರೂ ಆಗೋ ಮೊದಲು ಮಾನವನಾಗುವಂತಕ್ಕಂಥ ಮಾತನ್ನು ಯಾವ ರೀತಿ ಸಿದ್ದಯ್ಯಪುರ ನಾಯಕರು ಹೇಳಿರ್ತಕ್ಕಂಥವರಾಗಿದ್ದಾರೆ. ಆ ರೀತಿ ನಾವು ನಿಜವಾಗಿ ಮಾನವರಾಗಬೇಕಾದ್ರೆ ಮತ್ತೆ ನಾವೆಲ್ಲ ಹೆಂಗೆ ಕಾಣ್ತೀರಿ ಅಂತ ತಿಳ್ಕೊಂಡು ನೀವು ಕೇಳ್ಬೋದು. ಒಮ್ಮೆ ಹಂಗ ಯಾವ ಗರ್ಗದ ಮಡಿವಾಳಪ್ಪನ ಹತ್ರ ಸಿದ್ಧಾರೂಢರು ಹೋಗ್ತಾರ. ಗರ್ಗದ ಮಡಿವಾಳಪ್ಪ ಹತ್ರ ಗರ್ಗಕ್ಕ ಸಿದ್ಧಾರೂಢರು ಪ್ರಥಮ ಸಲವಾಗಿ ಅವರ ಒಂದು ಪಾಂಡಿತ್ಯ, ಅವರ ಒಂದು ಅನುಷ್ಠಾನ ಕೇಳಿದ್ರು. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರು ಗರ್ಗಕ್ಕೆ ಹೋಗ್ತಾರ. ಗರ್ಗಕ್ಕೆ ಹೋಗೋತ್ನ್ಯಾಗ ಅವಾಗ ಗರ್ಗದ ಮಡಿವಾಳಪ್ಪನವ್ರು ಈಗಿನ ಗತೆ ಫೋನ್ ಆಗಲಿ ಪತ್ರ ಆಗಲಿ ಏನೂ ಇದ್ದಿಲ್ಲಲ್ಲ. ಅವಾಗ ಅವರು ಗರ್ಗದ ಮಡಿವಾಳಪ್ಪನವರು ಅವ್ರ ಮಠದೊಳಗೆ ಸೇವಾ ಮಾಡ್ತಕ್ಕಂಥ ಗಂಟೆಪ್ಪ ಅಂತ ತಿಳ್ಕೊಂಡಿದ್ದ. ಗಂಟೆಪ್ಪಗೆ ಹೇಳ್ತಾರ, ಲೇ ಗಂಟೆ, ಒಬ್ಬ ಮನುಷ್ಯ ಬರ್ತಾನ ಇವತ್ತ, ಅದಕ್ಕೆ ಎಲ್ಲದೂ ಸ್ವಚ್ಛ ಮಾಡು, ಅವನು ಬರಮಾಡಿಕೊ ಅಂತ ತಿಳ್ಕೊಂಡು ಹೇಳ್ತಾರ. ಗಂಟೆಪ್ಪ ಎಷ್ಟು ಪ್ರೀತಿ ಉಳ್ಳವಾಗಿದ್ನಂದ್ರೆ ಒಂದು ರೀತಿ ಭಾಳ ತಮಾಷೆಯಿಂದ ಅವ್ರ ಕೂಡ ಭಾಳ ಸರಳವಾಗಿ ಮಾತನಾಡ್ತಿದ್ದ. ಅಲ್ರಿ ಬುದ್ಧಿ, ಒಬ್ಬ ಮನುಷ್ಯ ಬರ್ತಾನಂತ ಅಂತಿರಲ್ಲ, ಈ ಊರನ್ನರಿರೋ ಮನುಷ್ಯರಾಗಲಿ ಮತ್ತೆ ನಾವಾಗಲಿ ಮನುಷ್ಯರಲ್ಲ ಅನ್ನೋದು ತಿಳ್ಕೊಂಡು ಕೇಳಿದಾವ. ನೋಡ್ರಿ ಎಂಥ ಪ್ರಶ್ನೆ ಮಾಡ್ತಾನವ. ನಾವೆಲ್ಲ ಮನುಷ್ಯರಲ್ಲ ಅನ್ನೋದು ತಿಳ್ಕೊಂಡು ಕೇಳಿದ. ನೀವು ಒಂದು ಥರ ಮನುಷ್ಯರಲ್ಲಿ, ಅವ್ರೇನದಾರಲ್ಲ ವಿಶೇಷವಾಗಿರ್ತಕ್ಕಂಥ ಮನುಷ್ಯರು. ಇವೆಲ್ಲ ಎರಡು ಕಾಲಿನ ಒಂದು ರೀತಿ ನಾವು ಆ ವಿದ್ಯೆ ಇರ್ಲಿಕ್ಕಂದ್ರೆ ಪಶು ಸಮಾನ, ವಿದ್ಯಾಹೀನ ಪಶು ಸಮಾನ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಯಾರು ತಮ್ಮನ್ನು ತಾವು ತಿಳಿದುಕೊಂಡಿರೋದಿಲ್ಲ ಅವ್ರು ಪಶು ಸಮಾನ ಅಂತ ತಿಳ್ಕೊಂಡು ಹೇಳ್ತಾರ ಅವರು. ಆ ರೀತಿಯಾಗಿ ಒಬ್ಬ ಮನುಷ್ಯ ಬರ್ತಾನೆ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಎಲ್ಲವನ್ನು ಸ್ವಚ್ಛ ಮಾಡಿದಾರಂತ. ಬಂದಂಥವ್ರು ಯಾರಪ್ಪ ಅಂತ ತಿಳ್ಕೊಂಡಂದ್ರೆ ಸಿದ್ಧಾರೂಢರಲ್ಲಿ ಹೋಗಿದ್ದರು. ಆವಾಗ ಸಿದ್ಧಾರೂಢರಲ್ಲಿ ಹೋದ ಹೊತ್ನ್ಯಾಗ ಪರಸ್ಪರ ಒಬ್ರಿಗೊಬ್ಬರು ಅಲಂಗಿಸಿ ಅವ ದರ್ಶನ ಮಾಡಿಕೊಂಡು ಅವಾಗ ಏನಪ್ಪ ಏನಿದು ಕೈಯಾಗ ಏನೋ ತಂದಿಯಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಕೈವಲ್ಯ ಪದ್ಧತಿ ಅನ್ನತಕ್ಕಂಥ ಪುಸ್ತಕವನ್ನ ಯಾವ ಗರ್ಗದ ಮಡಿವಾಳಪ್ಪರಿಗೆ ತೋರಿಸ್ತಾರ, ಕೊಡ್ತಾರ. ಗರ್ಗದ ಮಡಿವಾಳಪ್ಪನವ್ರು ಹಿಂಗತೆ ನೋಡಿ ಹಿಂಗತೆ ಪಾಣ್ ತಿರುವು ಹಾಕಿ ಅದರೊಳಗೆ ಎರಡು ಸಾಲುಗಳನ್ನು ಓದಿ ಅವರು ವಿಚಾರ ಮಾಡ್ತಾರ. ಇಂಥ ಅದ್ಭುತವಾಗಿರತಕ್ಕಂಥ ಗ್ರಂಥ ನನಗೇನಾದರೂ ಮೊದಲ ಸಿಕ್ಕಿದ್ರ 12 ವರ್ಷ ನಾ ಕಾಶಿಗೆ ಹೋಗಿದ್ದಿಲ್ಲ, ಕಾಶಿ ಕಡೆ ಮಕ ಮಾಡಿ ಸಹಿತ ಮಕ್ಕೊಂತಿದ್ದಿಲ್ಲ. ಎಂಥ ಗ್ರಂಥ ತಂದು ಕೊಟ್ಟಿವಪ್ಪ, ಎಂಥ ಗ್ರಂಥವನ್ನು ಬರೆದಂಥ ಪುಣ್ಯಾತ್ಮರದಾರಲ್ಲ ಅಂತ ತಿಳ್ಕೊಂಡು ಅವತ್ತಿನ ಕಾಲಕ್ಕೆ ಉದ್ಗಾರ ತೆಗೆದಂಥವ್ರು ಯಾರಪ್ಪ ಅಂದ್ರೆ ಗರ್ಗದ ಮಡಿವಾಳಪ್ಪನವರು ಅಂತ ತಿಳ್ಕೊಂಡು ಅವರ ಒಂದು ಇದರೊಳಗೆ ಬರ್ತಕ್ಕಂಥದ್ದಾಗಿದೆ. ಅಂಥವರ ಜಯಂತಿಯನ್ನು ನಮ್ಮ ಪೂಜ್ಯ ಗುರುಗಳು ನಡೆಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುವುದರ ಜೊತೆಗೆ ಆರು ನಾನು ಅನ್ನತಕ್ಕಂಥ ವಿಚಾರವನ್ನು, ಅರಿವನ್ನು, ಜ್ಞಾನವನ್ನು ಪಡೆದುಕೊಂಡು ಮುಕ್ತಾತ್ತರ ಆಗ್ತಿರಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ಇವತ್ತಿನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ನಮ್ಮ ಎರಡೆತ್ತಿನ ಮಠದ ಪೂಜ್ಯರು ನಮಗೆ ಮಾರ್ಗದರ್ಶಕರು. ಹೌದು, ನಿಮ್ಗೆಲ್ಲರಿಗೂ ಗೊತ್ತೈತೆ. ತ್ರಿಕಾಲ ಪೂಜೆಯನ್ನು ಮಾಡಿಕೊಂಡು ಅನುಷ್ಠಾನವನ್ನು ಮಾಡಿಕೊಂಡು ಶ್ರೀಮಠದ ಒಂದು ಇಲ್ಲಿ ಆ ನಂತರ ನಿಡೋಣಿ ಒಳಗೆ ಅದ್ಭುತವಾಗಿರ್ತಕ್ಕಂಥ ಮಠವನ್ನು ಕಟ್ಟಿ ಆ ಮಠದೊಳಗೆ ತಿಂಗಳಿಗೊಮ್ಮೆ ಶಿವಾನುಭವ, ವರ್ಷಕ್ಕೊಮ್ಮೆ ಜಾತ್ರೆ, ಬಂದಿರತಕ್ಕಂಥ ಭಕ್ತರಿಗೆ ಭಾಗ್ಯದ ದೇವತೆಯಾಗಿ ಬೆಳಗತಕ್ಕಂಥ ಪೂಜ್ಯರು ಇವತ್ತು ಯಾರಾದರೂ ನಮ್ಮ ಹುಬ್ಬಳ್ಳಿ ಒಳಗೆ ಅದಾರಪ್ಪ ಅಂದ್ರೆ ಎರಡೆತ್ತಿನ ಮಠದ ಪೂಜ್ಯರು ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾನೇನೋ ಭಾಳ ಮಾತಾಡಿದ್ದೇನೋ, ಪೂಜ್ಯರು ಆಶೀರ್ವಚನ ಇದೆ ನಮ್ಮ ಮೇಲೆ. ಎಷ್ಟು ಪ್ರೀತಿಯಪ್ಪ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಕಾರ್ತಿಕ ಮಾಸದೊಳಗೆ ಅವರು ಸೋಮವಾರನ ಕಾರ್ತಿಕ ಮಾಸ ಹಚ್ಚತಕ್ಕಂಥವರು. ಇವತ್ತು ಕಾರ್ತಿಕ ಮಾಸ ಹಚ್ಚಿ ನಾಳೆ ಬರ್ತೀನ್ರಪ್ಪ ಅಂತ ತಿಳ್ಕೊಂಡು ನನಗೆ ಹೇಳಿದ್ರು ಬುದ್ಧಿ. ಇವತ್ತು ಪ್ರಾರಂಭದ ದಿವಸ ಕೇಂದ್ರ ಮಂತ್ರಿಗಳು ಬರ್ತಾರ,
ತಾವು ಇದ್ರಂದ್ರೆ ಭಾಳ ಚಲೋ ಆಕೈತಿ ಅಂತ ತಿಳ್ಕೊಂಡು ನಾವು ಕೇಳ್ಕೊಂಡಾಗ ಆಯ್ತಪ್ಪ ನೀ ಇಷ್ಟು ಹೇಳ್ತೀಯಪ್ಪ ಅಂದಿಂದ ನಾನು ನಾಳೆ ಅವ್ರ ತಮ್ಮ ಮಠದೊಳಗೆ ಕಾರ್ತಿಕ ದೀಪೋತ್ಸವವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇರುವುದರ ಸಂಬಂಧ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರಾಗಿದ್ದಾರೆ. ಅಂಥ ಪೂಜ್ಯರ ಆಶೀರ್ವಚನವನ್ನು ಕೇಳಿ ನಾವು ನೀವೆಲ್ಲರೂ ಧನ್ಯರಾಗೋಣ. ನೀನು ಪ್ರತಿನಿತ್ಯ ಬರೋಬ್ಬರಿ ಎಷ್ಟಕ್ಕೆ ಪ್ರಾರಂಭ ಮಾಡಣ್ರಿ? 6ಕ್ಕೆ ನೀವು ಬಂದು ಪ್ರಾರ್ಥನೆ ಮಾಡ್ರಿ. 6ಕ್ಕೆ ಬಂದವರು ನಮ್ಮ ಸ್ವಾಮಿಗಳು, ವೀರಯ್ಯ ಸ್ವಾಮಿಗಳು, ನಮ್ಮ ಅವರು ಪೂಜಾರಿ ಅವ್ರ ಮಾತು ಕೇಳಿದ್ರೆ ಅವ್ರ 12ನೇ ಶತಮಾನದ ಬಸವಣ್ಣ ಬೇರೆ ಅಲ್ಲ, ಅವ ಹೇಳೋದು ಬೇರೆ ಇಲ್ಲ. ಆ ರೀತಿ ಆಧ್ಯಾತ್ಮಿಕ ಜೀವಿಗಳು ಅವರು. ನೋಡ್ರಿ, ಒಂದು ಪುಸ್ತಕ ಇಲ್ದ, ಒಂದು ಬರೆದಿರ್ಲಾರ್ದ ಎಷ್ಟು ವರ್ಷ ತನಕ ಇವ್ರು ಹಾಡೋರು ಬರ್ತಾರ, ಇದನ್ನ ನೋಡ್ಕೊಂಡ ಹಾಡ್ತಾರ, ಹೇಳೋರು ಬರ್ತಾರ, ನೋಡ್ಕೊಂಡ ಹೇಳ್ತಾರ. ಏನೂ ನೋಡದೆ ಏನೂ ಹೇಳದೆ ಇಬ್ಬರು ಜೋಡಿಗಳು ಹೆಂಗದವಪ್ಪ ಅಂದ್ರೆ ಅವೊಂದು ಜೋಡಿ ಎತ್ತಿದ್ದಂಗೆ ಅದಾವ. ಅವ ಜೋಡಿ ಎತ್ತುಗಳು ಇವತ್ತು ಬೆಳತನಕ ಆಡ್ರಪ್ಪ ಅಂದ್ರೆ ಬೆಳತನಕ ಆಡ್ತಕ್ಕಂಥ ಒಂದು ಜ್ಞಾನವನ್ನು ಪಡೆದುಕೊಂಡಂಥವ್ರು ಯಾರಪ್ಪ ಅಂದ್ರೆ ಅವೆರಡು ಜೋಡಿಗಳು. ಅವರು ಕೂಡ ಭಾಳ ಮಧುರವಾಗಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಅನುಭವದ ಪದಗಳನ್ನು ಕೂಡ ಆಡ್ತಕ್ಕಂಥವರಾಗಿದ್ದಾರೆ. ಯಾರಾದರೂ ಕೂಡ ಮಕ್ಕಳನ್ನು ಮನೋರಂಜನೆ ನಮ್ಮ ಸಮಯ ಆಗೈತಪ್ಪ ಅಂದ್ರೆ ನನ್ನ ಮಕ್ಕಳು ಮಾಡ್ತೀರಿ, ನಿನ್ನ ಮಕ್ಕಳು ಮಾಡ್ತೀರಿ ಅಂತೀರಿ. ನಾಳಿಂದ ಬೇಗನೆ ಯಾರು ಸಮಯಕ್ಕೆ ಸರಿಯಾಗಿ ಬಂದು ಆ ಮಕ್ಕಳ ಮನೋರಂಜನೆ ಇರ್ಬೋದು, ಡಾನ್ಸ್ ಇರ್ಬೋದು, ಹಾಡು ಇರ್ಬೋದು, ಅಥವಾ ಏಕಾಂಕ ನಾಟಕ ಇರ್ಬೋದು, ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾರಾದರೂ ಬೇಗ ಮಾಡೋರಿದ್ರೆ ಬೇಗ ಮಾಡಿಸ್ಬೇಕು ಅನ್ನತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ತಿಳಿಸಿ ಈಗ ಪೂಜ್ಯರಿಂದ ಆಶೀರ್ವಚನ ನಡೀತೈತೆ. ಆ ನಂತರ ಆಶೀರ್ವಚನ ಆದ ಕೂಡಲೇ ಮಂಗಳಾರತಿ ಮಹಾಪ್ರಸಾದ ನಡೀತಿದೆ. ಈ ಶಿವ ಸಮಯವ ಮಾನಸ ಜನ್ಮದೋ ಇನ್ನೇಸು ಕಾಲಕ್ಕೆ ಸಿಗದೋ ನಿಟಿಲಾಕ್ಷರ ಭಜಿಸೋ ಹೇ ಮನುಜ ನಿಟಿಲಾಕ್ಷರ ಭಜಿಸು ಅಂತ ತಿಳ್ಕೊಂಡು ಗಣಮಠ ಶಿವೆಗಳು ಹೇಳುವಂತೆ ಇಂಥ ಸಮಯವನ್ನು ಕಳೆದುಕೊಳ್ಳಬಾರದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ನಮ್ಮೊಂದು 2 ಮಾತಿಗೆ ವಿರಾಮ ಕೊಡ್ತಕ್ಕಂಥವರಾಗೈತೆ.